ಒಳ್ಳೆ ಸೆಂಟಿಮೆಂಟಲ್ ಮೂವಿ. ಬಿಗಿನಿಂಗ್ ನಾನು ಸ್ಟಾರ್ಟ್ ಆದ್ಮೇಲೆ ಬಂದ್ರು ಎಂಡ್ ಮಾತ್ರ ಸೂಪರ್ ಆಗಿತ್ತು. ಹೀರೋ ಆಗಲಿ ಮ್ಯೂಸಿಕ್ ಆಗಲಿ ಎಕ್ಸ್ಟ್ರಾ ತುಂಬ ಚೆನ್ನಾಗಿದೆ. ಆಮೇಲೆ ರವಿ ಸರ್ ಫ್ಯಾನ್ ನಾವು, ರವಿ ಸರ್ ಫ್ಯಾನ್ ನಾವು. ಬಟ್ ರವಿ ಸರ್ ಆಕ್ಟಿಂಗ್ ಸೂಪರ್ ಆಗಿದೆ, ಆಲ್ ಆಫ್ ಸೂಪರ್. ಮೂವಿ ಫುಲ್ ಥಿಯೇಟರ್ ಫುಲ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಸೂಪರ್. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಸರ್. ನಿಜಮಾ ಸಿನಿಮಾ ನೋಡಿದೆ ಸರ್, ಸೂಪರ್ ಆಗಿದೆ ಸರ್. ನನ್ನ ತಂದೆ ಇಲ್ಲ ಸರ್, ಸುಮ್ಮನೆ ಹೇಳೋದಿಲ್ಲ ಸರ್, ನನ್ನ ತಂದೆ ಇಲ್ಲ. ಆಲ್ ದ ಬೆಸ್ಟ್. ಅದು ನೋಡಿ ತುಂಬಾ ಅದ್ಭುತವಾಗಿದೆ ಸರ್. ಇಂಟರ್ವ್ಯೂ ಆದ್ಮೇಲೆ ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಡೈರೆಕ್ಷನ್, ಕಿರೀಟಿ ಸಿನಿಮಾ ಆಕ್ಟಿಂಗ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಂದು ತಂದೆ ಮಗನ ಸ್ಟೋರಿ ಹೆಂಗಿದೆ ಅಂದ್ರೆ ನಿಜವಾದ ಅದ್ಭುತವಾಗಿದೆ ಸರ್. ಒಳ್ಳೇದಾಗ್ಲಿ ಸರ್, ತುಂಬಾ ಅದ್ಭುತವಾಗಿದೆ ಸರ್, ಚೆನ್ನಾಗಿದೆ ಸರ್. ಬ್ಯಾಟ್ಸ್ ಅಪ್ ಸರ್. ಸೂಪರ್ ಮೇಡಮ್, ಸೂಪರ್ 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 ಮೂವಿ ಫುಲ್ ಇಷ್ಟ ಆಯ್ತು ಮೇಡಮ್. ಆಕ್ಚುಲಿ ಸಿನಿಮಾ ಒಳ್ಳೆ ಕತೆ ಇದೆ, ನಿಜವಾಗ್ಲೂ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಟ್ರೈಲರ್ ನೋಡಿದ್ವಿ, ಏನಂದ್ರೆ ಒಂದು ಇಂಟ್ರೆಸ್ಟಿಂಗ್ ಹುಟ್ಟಾಗ್ತು. ಬಟ್ ಏನಂತಂದರೆ ಒಂದು ಡ್ಯಾನ್ಸ್ ಆಗಿರ್ಬೋದು, ಅಭಿನಯ ನಿಜವಾಗ್ಲೂ ಹೊಸ ಇರೋ ಮಾಡ್ದಂಗಿಲ್ಲ. ಆಮೇಲೆ ವೈಯಾರಿ ಸಾಂಗ್ ಆಗಿರ್ಬೋದು, ಆಮೇಲೆ ರವಿಚಂದ್ರನ್ ಅವ್ರ ಅಭಿನಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ತಂದೆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನಿಜವಾಗ್ಲೂ ಆ ಫಾದರ್ ಸೆಂಟಿಮೆಂಟು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಓವರಾಲ್ ಆಗಿ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ, ನಿಜವಾಗ್ಲೂ ಯೂತ್ಫುಲ್ ಕತೆ ಕೂಡ ಇದೆ, ಲವ್ ಸ್ಟೋರಿ. ಈ ಥರ ಅಂದರೆ ಬಹಳ ದಿವಸಗಳ ನಂತರ ಈ ಥರ ಒಂದು ಒಳ್ಳೆ ಕತೆ ನೋಡಿದ್ರೆ ಖುಷಿ ಆಯಿತು. ಈ ಫಿಲಮ್ ಮೇಲೆ ಹೇಳಬೇಕು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರ ಹೈಲೈಟ್ ಈ ಪಿಕ್ಚರ್ಗೆ. ತಂದೆ ಪಾರ್ಟ್ ಸೂಪರಾಗಿ ಮಾಡಿದ್ದಾರೆ, ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ. ರವಿಚಂದ್ರನ್ ಫ್ಯಾನ್ಸು ಆದರೆ ತುಂಬ ಚೆನ್ನಾಗಿದೆ ಮೇಡಮ್. ತುಂಬ ಖುಷಿ ಆಯಿತು ಫಿಲಮ್ ನೋಡಿ. ಕನ್ನಡ ಚಿತ್ರರಂಗಕ್ಕೆ ಈಗ ಮತ್ತೊಬ್ಬ ಸೂಪರ್ ಸ್ಟಾರ್, ಒಬ್ಬ ನಾಯಕ ನಟನಾಗಿ ಅತ್ಯದ್ಭುತವಾಗಿ ನಟನಾಗಿ ಕನ್ನಡ ಚಿತ್ರರಂಗ ಸಿಕ್ಕಿರೋದು ಭಾರಿ ಒಳ್ಳೆ ನಟ ಸಿಕ್ಕಿದ್ದಾನೆ. ಅದು ನಮಗೆಲ್ಲರೂ ಖುಷಿ. ಕನ್ನಡ ಚಿತ್ರರಂಗದಲ್ಲಿ ಇವರು ಉನ್ನತ ಮಟ್ಟಕ್ಕಾಗಿ ಇನ್ನೂ ಹೆಚ್ಚಾಗಿ ಬೆಳಿಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಸೂಪರ್ ಪಿಕ್ಚರ್, ಕನ್ನಡ ಮೂವಿ ಸೂಪರ್. ಇದು 100 days ಪಕ್ಕ ಸೂಪರ್ ಮೂವಿ. ರವಿಚಂದ್ರನ್ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ಸಿನಿಮಾ ಸೂಪರ್. ಸಿನಿಮಾ ಬಗ್ಗೆ ಬೇಡ, ಸೂಪರ್. ನಮಗೆ ಈಗಲೂ ಕೂಡ ಎದ್ದು ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಇದೆ. ತುಂಬ ಚೆನ್ನಾಗಿದೆ ಮೂವಿ. ಕೋಟಿ ಜನದಲ್ಲಿ ಒಬ್ಬರು ಹೇಳೋಕ್ಕೂ ಚಾನ್ಸ್ ಇಲ್ಲ ಚೆನ್ನಾಗಿಲ್ಲ ಅಂತೇಳಿ. 1 ಕೋಟಿ ಜನದಲ್ಲಿ ಒಬ್ಬರು ಹೇಳೋಕ್ಕೂ ಚಾನ್ಸ್ ಇಲ್ಲ, ಅಷ್ಟು ಚೆನ್ನಾಗಿದೆ ಮೂವಿ. ಸರ್ ಸಿನಿಮಾ ಬಂದು ಅಲ್ಟಿಮೇಟಾಗಿ ಆಗಿದೆ, ಒಳ್ಳೆ ಸಿನಿಮಾ. ಆದರೂ ಒಂದು ಕಿರೀಟಿಯನ್ನು ಹೀರೋ ತುಂಬ ಹೊಸವಾದ್ರೂ ಸಹ ಹೊಸಬ ಥರ ಮಾಡಿಲ್ಲ, ಹಳೆಯ ಆಕ್ಟರು ಹೀರೋ ಥರ ಮಾಡಿದ್ದಾರೆ. ಈ ಸಿನಿಮಾ ಒಂದು ಮೆಸೇಜ್ ಇದೆ, ಪ್ರತಿಯೊಂದು ಸೆಂಟಿಮೆಂಟ್ ಇರ್ಬೋದು, ಕಾಮಿಡಿ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಡೈಲಾಗ್ ಇರ್ಬೋದು, ಸೂಪರ್ ಹಿಟ್ ಆಗಿದೆ, ಸಕ್ಕತ್ತಾಗಿದೆ ಸರ್ ಸಿನಿಮಾ. ಈ ಸಿನಿಮಾ 100 days ಗ್ಯಾರಂಟಿ. ಈ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕು, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಪ್ರತಿಯೊಬ್ಬರು ಸಹ ಈ ಸಿನಿಮಾ ನೋಡ್ಕೊಂಡು ಹೋದವರು 10 ಜನಕ್ಕೆ 50 ಜನಕ್ಕೆ ಹೇಳ್ತಾರೆ ಈ ಸಿನಿಮಾ ನೋಡಿ ಅಂತ. ಈ ಕರ್ನಾಟಕದಲ್ಲಿ ಇದೊಂದು ಸಿನಿಮಾ ಮನಮತಾಗಿರ್ತದೆ. ಸಿನಿಮಾ ಅಂತೂ ಸೂಪರ್ ಆಗಿದೆ. ಆದಿಬೇಡ ಸಿನಿಮಾಕ್ಕೆ ಜೂನಿಯರ್ ಸಿನಿಮಾ ಸೂಪರ್ ಆಗಿದೆ ಸರ್. ತುಂಬ ಇದೆ, ತಂದೆ ಮಗಂದು, ಅಕ್ಕ ತಂಗಿದು, ಅಕ್ಕ ತಮ್ಮಂದು, ಆಮೇಲೆ ಒಂದು ಫ್ಯಾಮಿಲಿ, ತುಂಬ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಸರ್ ಹೀರೋ ಕ್ಯಾರೆಕ್ಟ್ರ್ ಚೆನ್ನಾಗಿದೆ, ಅಕ್ಕನ ಕ್ಯಾರೆಕ್ಟ್ರ್ ಚೆನ್ನಾಗಿದೆ, ತಂದೆ ಕ್ಯಾರೆಕ್ಟ್ರ್ ಮಾತ್ರ ಸೂಪರ್ ಸರ್. ನೀವು ನಿಮ್ಮ ತಂದೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇದರಿಂದ ನಮಗೆ ಭಾಳ ಹಳೆ ಮೆಮೊರೀಸ್ ಇದೆಯಲ್ಲ, ಅದು ತುಂಬ ನೆನಪಾಯ್ತು ನಮಗೆ. ನಮ್ಮ ಫ್ಲಾಶ್ ಬ್ಯಾಕ್ ಇದೆ, ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟೆ. ತುಂಬ ಫ್ಲಾಶ್ ಬ್ಯಾಕ್ ಇದೆ, ಇದು ಪೂರ ಕನೆಕ್ಟ್ ಆಗ್ತಾ ಇದೆ ಜನರಲ್ಲಿ. ಇದು ಮಾಡಿ ತುಂಬ ಎಮೋಷನ್ ಇದೆ. ನನ್ನ ಜೀವನದಲ್ಲಿ ನಡೆದ ಘಟನೆ ಥರನೇ ಇದೆ. ನೆಕ್ಸ್ಟ್ ಎದ್ದು ಬರಬೇಕು, ಆ ಥರ ಬರಲೇಬೇಕು. ನಾನು ತುಂಬ ಮೋಸ ಮಾಡಿದ್ದಾರೆ ನನ್ನ ಜೀವನದಲ್ಲಿ. ಇದು ನನಗೆ ರಿಯಲಿ ಪಾಠ ಆಗಿದೆ. ನನ್ನ ಮಗ ಬರ್ತಾನೆ, ನಾನು ಅದೇ ಹೋಪಲ್ಲೇ ಬದುಕ್ತಾ ಇದ್ದೀನಿ. ಇನ್ನೂ ನನ್ನ ಮಾಸ್ತಾಗೆಲ್ಲ ನನ್ನ ಜೀವನ ಪೂರ ಇದರಲ್ಲೇ ಮಡಗಿದೆ. ಇವತ್ತು ರಾಜ್ಯಾದ್ಯಂತ ಅದ್ಭುತವಾದ ಪ್ರದರ್ಶನವನ್ನು ಕಾಣ್ತಾ ಇದೆ. ಕಿರೀಟಿ ಅವರು ತುಂಬ ಒಂದು 10 ಫಿಲಮ್ ಮಾಡಿರೋ ಅಷ್ಟು ಎಕ್ಸ್ಪೀರಿಯನ್ಸು ಈ ಚಿತ್ರದಲ್ಲಿದೆ. ಹೊಸ ಹುಡುಗ ಅಂತ ಎಲ್ಲೂ ಅನ್ಸಲ್ಲ, 64 ವಿದ್ಯೆಯನ್ನು ಕಲ್ತು ಬಂದಿದ್ದಾನೆ.
ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೇಗೆ 64 ವಿದ್ಯೆ ಡ್ಯಾನ್ಸು ಫೈಟ್ಸು ಸ್ಟಂಟ್ಸು ಅದೇ ಥರ ಎಮೋಷನ್ ಆ್ಯಕ್ಟಿಂಗ್ಸ್ ಎಲ್ಲ ಸ್ಕಿಲ್ಗಳಿತ್ತು, ಅದೇ ಸ್ಕಿಲ್ ಈ ಹುಡುಗನಿಗಿದೆ. ಕರ್ನಾಟಕದಲ್ಲಿ ಒಬ್ಬ ಚಿತ್ರನಟನಾಗಿ ಅತ್ಯುತ್ತಮ ದಾರಿಲಿ ಬೆಳೀತಾನೆ ಅಂತ ಒಂದು ನಂಬಿಕೆ ನಮಗಿದೆ. ಬಳ್ಳಾರಿ ಜಿಲ್ಲೆ ಹಾಗೂ ನಾವು ಆ ಭಾಗದಿಂದ ಬಂದಿರೋರು ಅದ್ಭುತವಾದ ಒಂದು ಚಿತ್ರವನ್ನು ವಾರಾಹಿ ಚಿತ್ರತಂಡ ಕೊಟ್ಟಿದೆ. ರವಿಚಂದ್ರನ್ ಸರ್ ಆ್ಯಕ್ಟಿಂಗ್ ಅಂತ ಎಕ್ಸಲೆಂಟ್, ತುಂಬ ಎಮೋಷನಲ್ ಹಿಟ್ ಆಗಿದೆ. ಫಿಲಮ್ ನೋಡಿದರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಮ್ಯಾಮ್, ಕನ್ನಡಕ್ಕೆ ಸೌತ್ ಇಂಡಿಯಾಗೆ ಇನ್ನೊಬ್ಬ ಹೊಸ ಡ್ಯಾನ್ಸರ್ ಬಂದಿದ್ದಾರೆ. ಲೈಕ್ NTR ಆಗಲಿ, ಪವರ್ ಸ್ಟಾರ್ ಪುನೀತ್ ಸರ್ ಆಗಲಿ, ಅವ್ರ ಥರನೇ ಸೇಮ್ ಅದೇ ಥರ ಅವ್ರ ಸ್ಟೈಲಲ್ಲೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ಆ್ಯಕ್ಟಿಂಗ್ ಕೂಡ ತುಂಬ ನಾನು ಮೂವಿ ಲವರ್. ಐ ಮೀನ್ ಎಲ್ಲ ಲ್ಯಾಂಗ್ವೇಜ್ ಮೂವೀಸ್ ನೋಡ್ತೀನಿ. ಫಸ್ಟ್ ಹೀರೋ ಮೂವಿ ಫಸ್ಟ್ ಟೈಮ್ ನೋಡಿ ತುಂಬ ಇಷ್ಟ ಆಯ್ತು ನನಗೆ. ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿ. ಮ್ಯಾಮ್, ಮೂವಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ಕಮರ್ಷಿಯಲ್ ಮೂವಿ ಇದು, ಯಾವ ಇದು ಏನಿಲ್ಲ. ಬಟ್ ಮೂವಿ ಮಾತ್ರ ತುಂಬ ಎಂಟರ್ಟೈನ್ಮೆಂಟ್ ಇದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗುತ್ತೆ ಇದು ಪಕ್ಕ. ತುಂಬ ಚೆನ್ನಾಗಿ.